ನಮಸ್ಕಾರ. ನಿನ್ನೆಯಿಂದ ಟಿವಿ ಮಾಧ್ಯಮದಲ್ಲಿ ಪ್ರಸಾರ ಆಗ್ತಾ ಇದೆ ಮುನಿರತ್ನ ಅನ್ನುವ ನಾಯಿ. ಈ ನಾಯಿ ಹೆಣ್ಮಕ್ಳ ಬಗ್ಗೆ ಅವ್ನ ಹೆಂಡತಿ ಕಾಂಟ್ರಾಕ್ಟ್ರು ದುಡ್ಡು ತಗೊಂಡ್ಬಿಟ್ಟಿದ್ದಾರೆ ಅಂತಂದ್ರೆ ಹೆಂಡತಿಯರನ್ನ ಕರ್ಕೊಂಡ್ಬಂದು ನಿನ್ನ ಪಕ್ಕ ಮಲಗಿಸ್ಬೇಕಪ್ಪ. ಯಾರು ಹೆಣ್ಮಕ್ಳಿಗೇನು ಮರ್ಯಾದೆನೇ ಇಲ್ವಾ? ಯಾಕೆ ಈ ಥರ ಶಾಸಕರಾಗಿ 10 ವರ್ಷದಿಂದ ನೀವು ಸತತವಾಗಿ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ಗೆಲ್ತಾ ಬರ್ತಾ ಇದ್ದೀರಾ? ನಿಮಗೆ ಹೆಣ್ಣಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅನ್ನೋದು ಹೇಳ್ಕೊಡ್ಬೇಕಾ? ನಿಮಗೆ ನಾಚಿಕೆ ಆಗಲ್ವಾ? ದಲಿತರ ಹೊಲೆಯರು ಮಾದಿಗರು ಅಂತ ಮಾತಾಡ್ತಿರಲ್ಲ, ನಿಮಗೆ ನಾಲ್ಗೆ ನಿಮಗೆ ಬಿದ್ದೋಗುತ್ತೆ. ಖಂಡಿತವಾಗಿಯೂ ಒಬ್ಬ ಶಾಸಕನಾಗಿ ಇಂಥ ಪದ ಪ್ರಯೋಗ ಮಾಡ್ತಾ ಇದ್ದೀರಾ. ಬಿಜೆಪಿ ಸರ್ಕಾರದವರು ನಿಜವಾಗ್ಲೂ ಇವ್ರನ್ನ ಬಿಜೆಪಿಯಿಂದ ಧಿಕ್ಕಾರ ಮಾಡಬೇಕು. ಇಂಥವ್ರನ್ನ ಉಳಿಸ್ಕೋಬಾರ್ದು. ಯಾಕೆ ಅಂದರೆ ಈ ಪಕ್ಷದಲ್ಲಿ ಯಾರೇ ಒಂದು ತಪ್ಪು ಮಾಡಿದ್ರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದು ಸರಿನಾ ತಪ್ಪಾ ಅಂತ ಹೇಳಿ ನೀವೇ ನಿರ್ಧಾರ ಮಾಡಬೇಕು. ಬಿಜೆಪಿಯಲ್ಲಿ ಸಂಬಂಧಪಟ್ಟಿರೋ ಯಾರೇ ಇರ್ಬೋದು, ಅಶೋಕ್ ಅವರು ವಿಚಾರ ಮಾಡಿ ಏನು ಮಾತಾಡಿದ್ದಾರೆ ಅಂತ. ಇವಾಗ 2 FIR ಆಗ್ತಾ ಇದೆ. ದಲಿತರ ಬಗ್ಗೆ ಹೀನಮಾನವಾಗಿ ಮಾತಾಡೋಂಥದ್ದು ಇದೆಯಲ್ಲ, ಅದು ನಿಜವಾಗ್ಲೂ ಖಂಡನೀಯ. ಯಾರು ಇನ್ನು ಮುಂದೆ ಶಾಸಕರು ಹೆಣ್ಮಕ್ಳ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ಅಸಭ್ಯವಾಗಿ ವರ್ತನೆ ಮಾಡುವಂಥದ್ದು ಮಾತಾಡುವಂಥದ್ದು ನಿಜವಾಗ್ಲೂ ನಾವು ನೋಡಿದ್ರೆ ನಾವು ನಿಜವಾಗ್ಲೂ ಸಹಿಸಲ್ಲ ಇದನ್ನ. ಈ ವಿಚಾರವಾಗಿ ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು, ದಲಿತ ಸಂಘಟನೆ ಒಂದೇ ಅಲ್ಲ, ಎಲ್ಲ ಸಂಘಟನೆಯ ರಾಜ್ಯಾಧ್ಯಕ್ಷರುಗಳು ಕೂಡ ಒಂದು ಬಂದನ್ನ ಮಾಡಬೇಕು. ಇದನ್ನ ಪ್ರಶ್ನೆ ಮಾಡಬೇಕು. ಇದನ್ನ ಹೀಗೆ ಬಿಟ್ರೆ ಒಬ್ಬ ಶಾಸಕ ಮಾತಾಡ್ತಾನೆ ಅಂತ ಇನ್ನೊಬ್ಬ ಶಾಸಕ ಮಾತಾಡ್ತಾನೆ. ಹೆಂಗ್ರಿ ನಾವು ನೋಡ್ಕೊಂಡು ಸುಮ್ಮನೆ ಇರೋದು? ಹೆಣ್ಮಕ್ಳು ತಾಯಿ ಅಕ್ಕ ತಂಗಿ ಯಾವ್ದು ಬೆಲೆ ಇಲ್ವಾ? ದುಡ್ಡು ಕೊಟ್ಟಿಲ್ಲ ಅಂದಿದ್ದಕ್ಕೆ ನಿನ್ನ ಮನೆ ಹೆಣ್ಮಗನ್ ಕರ್ಕೊಂಬಂದು ಹೆಂಡತಿಯರ್ನ ಕರ್ಕೊಂಬಂದು ಮಲಗಿಸು ಅಂತ ಹೇಳ್ತಾನಲ್ಲ. ಇವನು ಹೆತ್ತ ತಾಯಿ ಹೊಟ್ಟೆಲಿ ಹುಟ್ಟಿಲ್ವಾ? ಅಕ್ಕ ತಂಗಿರ ಜೊತೆ ಬೆಳೆದಿಲ್ವಾ? ಇವನು ಯಾಕೆ ಇಂಥ ಕೆಲಸ ಆಗ್ತಾ ಇದೆ ಅಂತಂದ್ರೆ ಯಾರು ಎಲ್ಲ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಶಾಸಕರು ಅಂದ ತಕ್ಷಣ 2 ಕೊಂಬಂದ್ಬಿಟ್ಟಿದ್ಯಾ? ಇವ್ರು ಮಾಡೋ ಅಂತ 40% ಕಮಿಷನ್ ಸರ್ಕಾರ ಎಲ್ಲ ನೋಡಿದೀವಿ ನಾವು. ಮತ್ತೆ ಎಲ್ಲಿ ಗೆಲ್ಲಬೇಕು ಅಂತ ಅಂದಾಗ ಅವ್ರು ಏನೇನು ಕುತಂತ್ರ ಮಾಡಿ ಗೆದ್ದಿದ್ದಾರೆ RR ನಗರದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ದೃಶ್ಯ ಮಾಧ್ಯಮದವರು ಇದನ್ನ ಮುಚ್ಚಿಟ್ಟು ಬರೀ ದರ್ಶನ್ ವಿಚಾರ ಇರ್ಬೋದು, ಬೇರೆ ವಿಚಾರಗಳನ್ನ ತೋರಿಸ್ತಾ ಇದ್ದಾರೆ. ಇವರಿಗೆ ಸರಿಯಾದ ಬುದ್ಧಿ ಕಲಿಸ್ಬೇಕು, ಪಾಠ ಕಲಿಸ್ಬೇಕು ಅಂತ ಅಂದ್ರೆ ಎಲ್ಲ ಹೆಣ್ಮಕ್ಳುಗಳು ಕೂಡ ಒಟ್ಟಿಗೆ ಸೇರ್ಬೇಕು. ಹೆಂಡತಿ ಅಮ್ಮಂದಿರು ತಂಗಿದಿರನ್ನೆಲ್ಲ ತಗೊಂಡ್ ಬಂದು ಮಾತಾಡೋದಲ್ಲ, ಆಯ್ತಾ? ನಿಮ್ಮನೆ ಹೆಣ್ಮಕ್ಳನ್ನ ಇನ್ನೊಬ್ರು ಮನೆ ಕಳಿಸಿ ನೋಡೋಣ. ಹಾಗಾದ್ರೆ ನೀವು ಮಾತಾಡಿದಿರಲ್ಲ, ದುಡ್ಡು ಕೊಡೋ ವಿಚಾರದಲ್ಲಿ ಅಮ್ಮನಾರು ಕರ್ಕೊಂಡ್ ಬಾ, ಹೆಂಡತಿನಾರು ಕರ್ಕೊಂಡ್ ಬಾ ಅಂತ ಮಾತಾಡಿದಿರಲ್ಲ. ಮುನಿರತ್ನ, ನಿಮ್ಮನೆ ಹೆಣ್ಮಕ್ಳನ್ನ ಕಳ್ಸು, ಎಲ್ಲರ ಹತ್ರಕ್ಕೆ ದಲಿತರ ಹತ್ರ ಕಳ್ಸೋ, ನೋಡೋಣ. ನೀನ್ ಮಕ್ಕಕ್ಕಷ್ಟು ಬೆಂಕಿ ಹಾಕ. ಇನ್ನೊಂದು ಸಲ ದಲಿತರ ವಿಚಾರಕಾರ ಬಂದ್ರೆ ಖಂಡಿತವಾಗಿಯೂ ಉಗ್ರವಾದ ಹೋರಾಟನ ರಾಜ್ಯಾದ್ಯಂತ ಮಾಡಬೇಕಾಗುತ್ತೆ. ಎಲ್ಲ ಆಂಧ್ರದಿಂದ ಬಂದು ನಿನ್ಗೆ ಎಷ್ಟು ಸೊಕ್ಕು ಅಡಗಿದೆ. ನಿನಗೆ ಕೂಲಿಗೆ ಬಂದಂತವನು ಕನ್ನಡದ ಹೆಣ್ಮಕ್ಳು, ಗೌಡ್ರು ಹೆಣ್ಮಕ್ಳು ಬೇಕಾ ನಿನಗೆ? ಒಲೆಯರು ಮಾದಿಗರು ಅಂತ ಡಿವೈಡ್ ಮಾಡಿ ನೀನು ಮಾತಾಡ್ತೀಯಾ? ನೋಡು, ಇದೇ ಕೊನೆ ಸಲ. ನಿನ್ನ ಬುದ್ಧಿ ತಿಳ್ಕೊಳ್ಳಿಲ್ಲ ಅಂತಂದ್ರೆ ಸರಿಯಾದ ಪಾಠನ ಕಲಿಸ್ಬೇಕಾಗುತ್ತೆ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ. ಏನು ಮುನಿರತ್ನ ಅವರು ಹೆಣ್ಣಿನ ಬಗ್ಗೆ, ದಲಿತರ ಬಗ್ಗೆ ಕೀಳಾಗಿ ಮಾತಾಡಿದರೆ ಇದನ್ನ ಪ್ರಶ್ನೆ ಮಾಡಬೇಕು. ಇದಕ್ಕೆ ಅವ್ರಿಗೆ ಸರಿಯಾದ ಉತ್ತರನ ಕೊಡಬೇಕು ಅಂತ ಹೇಳಿ ತಮ್ಮಲ್ಲೆಲ್ಲರಲ್ಲೂ ನಾನು ಪ್ರಾರ್ಥಿಸ್ಕೊತೀನಿ. ನಮಸ್ತೆ. ಅಭಯಶೀಲ, ಅಭಯ ಸಮಾಜ ಸೇವಾ ಸಂಸ್ಥೆಯ ಮಹಿಳಾ ರಾಜ್ಯಾಧ್ಯಕ್ಷೆ. ನಮಸ್ಕಾರ.